ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 10:30 ಆಗಿದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಹೊರಗೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ಎಲ್ಲಿಗೆ ಹೋಗಿ ಬರೋಣ ಅನ್ನೋಷ್ಟಿಗೆ ಮಾಲ್ ಹೋಗ್ದೇ ತುಂಬಾ ದಿನ ಆಗಿತ್ತು. ಹಾಗಾಗಿ ಮಾಲ್ಗೆ ಹೋಗಿ ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ವಿ. ಈಗ ಮಾಲ್ ಹತ್ರನೇ ಬಂದ್ವಿ. ತುಂಬ ದಿನ ಆಗಿಬಿಟ್ಟಿತ್ತು, ಎಲ್ಲೂ ಹೊರ್ಗಡೆ ಹೋಗಿರಲಿಲ್ಲ. ಹಾಗಾಗಿ ಅವರು ಲೀವ್ ಹಾಕಿದ್ರಲ್ಲ, ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಈಗ ಬಂದು ಪಾರ್ಕಿಂಗ್ ಕೂಡ ಮಾಡಿದ್ದೀವಿ. ಅಷ್ಟೊತ್ತಿಗೆ ಅವರು ಈ ಕಾರಲ್ಲೆಲ್ಲ ಸ್ಕ್ರ್ಯಾಚ್ ಆಗಿರುತ್ತಲ್ಲ, ಅಲ್ಲಿ ಅವರು ಅದರದ್ದು ಡೆಮೋ ತೋರಿಸ್ತಾ ಇದ್ರು. ತಗೊಳ್ಳಿ, ಈ ಥರ ಇಷ್ಟು 1500 ಏನೋ ಅಂತ ಇದ್ದರು, ಪರ್ಚೇಸ್ ಮಾಡಿ ಅಂತ. ನಾವು ಅದನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ ನಾವು ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಪಾರ್ಕಿಂಗ್ ಮಾಡಿದ್ವಲ್ಲ, ಹಾಗಾಗಿ ಅಲ್ಲಿಂದ ಸೀದಾ ಇಲ್ಲಿ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಹಾಗೆ ಫ್ರಂಟಲ್ಲೆಲ್ಲ ಸ್ಯಾಂತಾ ಕ್ಲಾಸಿಂದು ತುಂಬ ಚೆನ್ನಾಗಿ ಈ ಥರ ಒಂದು ಡೆಕೋರೇಷನ್ ಮಾಡಿದರು. ಕ್ರಿಸ್ಮಸ್ಸಿಂದ ಒಳ್ಳೆ ವೈಬ್ ಇತ್ತದು. ಮಾಲ್ ಫುಲ್ ಹೊರಗಿಂದ ನೋಡೋಷ್ಟೊತ್ತಿಗೆ ಕ್ರಿಸ್ಮಸ್ ಡೆಕೋರೇಷನ್ ಅಂತ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ನಿಮಗೂ ತೋರಿಸೋಣ ಅಂತ ಫ್ರಂಟಿಗೆ ಬಂದು ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಅಲ್ಲಿ. ಅದು ದೊಡ್ಡದಾಗಿ ಒಂದು ಸ್ಯಾಂತಾ ಕ್ಲಾಸ್ನ ಇದು ಮಾಡಿದ್ರಲ್ಲ ಅದು. ಹಾಗೆ ಸಿಟಿ ಸೆಂಟರ್ ಮಾಲ್ ಫ್ರಂಟಲ್ಲೇ ತುಂಬ ಶಾಪ್ಗಳು ಹಾಕಿದ್ರು. ಈ ಕ್ರಿಸ್ಮಸ್ ಇರೋದ್ರಿಂದ ಅನಿಸುತ್ತೆ. ಎಲ್ಲ ಈ ಥರ ಫ್ಯಾನ್ಸಿ ಐಟಮ್ಸು ಹಾಗೆ ಬಟ್ಟೆಗಳು ಎಲ್ಲದೂ ತುಂಬ ಹಾಕಿದ್ರು. ಕಲೆಕ್ಷನ್ ಕೂಡ ತುಂಬ ಇತ್ತು. ಒಂದೊಂದು ಓಪನ್ ಮಾಡಿ ತೋರಿಸ್ತಾ ಇದ್ರು. ಇದು ಒಂದು ಸೆಟ್ ಖಾಲಿ ಆದಮೇಲೆ ಇನ್ನೊಂದು ಓಪನ್ ಮಾಡ್ತೀವಂತ ಕೂಡ ಹೇಳ್ತಾ ಇದ್ರು. ಆ ಥರ ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಆದರೆ ಪ್ರೈಸ್ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ನಾನು ನೋಡಿದೆ, ತುಂಬ ರೇಟ್ ಇತ್ತು ಅಂತ ನನಗನ್ನಿಸ್ತು. ಹಾಗೆ ನಾವಲ್ಲಿ ನೋಡಿಕೊಂಡು ಇದಕ್ಕೂ ಅಷ್ಟೇ ಅವರು ಎಷ್ಟು 300 ಸಮಥಿಂಗ್ ಎಷ್ಟೋ ಹೇಳಿದರು. ನಾನು ಜಸ್ಟ್ ನೋಡಿದೆ ಅಷ್ಟೇ, ತಗೊಳ್ಲಿಲ್ಲ. ಹಾಗೆ ಅಲ್ಲಿ ಪಕ್ಕದಲ್ಲೇ ಬಟ್ಟೆ ಶಾಪ್ ಕೂಡ ಇತ್ತು, ಅಲ್ಲೂ ಕೂಡ ನೋಡಿದ್ವಿ. ನನಗೊಂದು ಸ್ವಲ್ಪ ಟಾಪ್ಸ್ಗಳು ಇಷ್ಟ ಆಯಿತು. ಬಟ್ ಅದು ಅದೇ ಹೇಳಿದ್ರಲ್ಲ, ಈ ಸೆಟ್ ಖಾಲಿ ಆದಮೇಲೆ ಅದನ್ನು ಓಪನ್ ಮಾಡೋದು, ಇವಾಗ ಅದನ್ನು ತೋರಿಸಲ್ಲ ಅಂತ ಹೇಳಿದರು. ಹೌದಾ, ಓಕೆ ಅಂತ ನಾವು ಅಲ್ಲಿಂದ ಹೊರಟ್ವಿ. ಕ್ರಿಸ್ಮಸ್ ಇರೋದ್ರಿಂದ ಮಾಲ್ ಮುಂದೆ ನೋಡಿ ಈ ಥರ ಫುಲ್ ಗೋಲ್ಡನ್ ಕಲರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಕ್ಕೆ. ಹಾಗೆ ನಾನು ನನ್ನ ಹಸ್ಬೆಂಡ್ ಅಲ್ಲೇ ಒಂದು ಸ್ವಲ್ಪ ವೀಡಿಯೋಸ್ ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಈಗ ನಾವು ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಈ ಮಾಲ್ಗಳಲ್ಲೆಲ್ಲ ಹಾಗೆ ಮಾರ್ಟ್ ಆ ಥರ ಎಲ್ಲ ಶಾಪಲ್ಲೆಲ್ಲ ಈ ಫೆಸ್ಟಿವಲ್ ಇದ್ದಾಗೆಲ್ಲ ಅದರದ್ದೇ ಆದ ಥೀಮಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ತಾರೆ. ಆ ಜನಗಳಿಗೂ ನೋಡೋಕ್ಕೆ ಫುಲ್ ಅಟ್ರ್ಯಾಕ್ಷನ್ ಆಗಿರುತ್ತೆ. ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇರುತ್ತಲ್ವ. ಹಾಗೆ ನಾವು ಕೂಡ ನೋಡಿದ್ವಿ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟೆಲ್ಲ ಈ ಥರ ಕ್ರಿಸ್ಮಸ್ ಟ್ರೀಯಲ್ಲಿ ಈ ಥರ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ಸೂಪರಾಗಿ ಕಾಣ್ತಾ ಇತ್ತು ಮಾತ್ರ ಅದು. ಈ ಕ್ರಿಸ್ಮಸ್ ಟೈಮಲ್ಲಿ ಮಾಲ್ಗಳಲ್ಲೆಲ್ಲ ಸಾಮಾನ್ಯ ಈ ಥರನೇ ಡೆಕೋರೇಷನ್ ಮಾಡಿರ್ತಾರೆ. ಸಿಟಿ ಸೆಂಟರ್ ಅಂತ ಅದ್ರ ಮಿಡಲಲ್ಲಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಲುಕ್ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅದು. ಚೆನ್ನಾಗಿತ್ತು. ಅಲ್ಲಿ ಬಂದವರೆಲ್ಲ ಅಲ್ಲೇ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ರು. ಹಾಗೆ ನಾವು ಕೂಡ ಅಷ್ಟೇ ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತದು. ಹಾಗೆ ಈ ಕಡೆ ಪೋಸಿಂದ ಈ ಆ್ಯಂಗಲಲ್ಲಿ ಫೋಟೋಸ್ ಕೂಡ ತೊಗೊಂಡ್ರೆ ಚೆನ್ನಾಗಿ ಬರ್ತಾಯಿತ್ತು. ಫ್ರಂಟ್ ಹಿಂದ್ಗಡೆಯಿಂದನೂ ಕೂಡ ಫೋಟೋಸ್ನ ತೊಗೊಂಡ್ರೆ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ನಾವು ಕೂಡ ಫೋಟೋಸ್ ತೊಗೊಂಡ್ವಿ. ಎಲ್ಲರೂ ಸೇಮ್ ಅದೇ ಇದರಲ್ಲಿ ತೊಗೋತಾಯಿದ್ರು. ಹಾಗೆ ನಾನು ಸುತ್ತ ನೋಡ್ತಾ ಬಂದೆ, ಚೆನ್ನಾಗಿ ಕಾಣ್ತಿತ್ತು. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಒಂದು ರೌಂಡಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡಿಂದ ಅದೆಷ್ಟು ಫ್ಲೋರ್ ಇದೆ ಅಷ್ಟು ತನಕನೂ 3rd ತನಕ ಇತ್ತದು ಕ್ರಿಸ್ಮಸ್ ಟ್ರೀ. ಮೇಲಿಂದ ನಿಂತು ನೋಡಿದ್ರು ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಈ ಕಡೆ ಸೈಡ್ ಬಂದರೆ ಫುಲ್ಲು ಶಾಪ್ಸ್ ಇತ್ತು. ಬಟ್ಟೆ ಇರ್ಬೋದು, ಹಾಗೆ ಫ್ಯಾನ್ಸಿ ಐಟಮ್ಸ್ ಇರ್ಬೋದು, ಆ ಥರದ್ದೆಲ್ಲ ಕ್ರಿಸ್ಮಸ್ ಪ್ರಯುಕ್ತ ಫೆಸ್ಟಿವಲ್ ಪಾಪಪ್ ಅಂತ ಫುಲ್ ಎಲ್ಲೆಲ್ಲ ಶಾಪ್ಸ್ ಇತ್ತು. ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಹಾಗೆ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಾಗೆ ಈ ಕಡೆ ನೋಡಿ, ಇದೊಂದು ಕ್ಯೂಟಾಗಿ ಈ ಥರ ಇದು ಮಾಡ್ತಿತ್ತು, ಸ್ಪೈಡರ್ ಮ್ಯಾನ್ ಥರದ್ದು. ಅದನ್ನು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಪ್ಪ, ಅದನ್ನು ಈ ಥರ ಕಟ್ಟಿ ಈ ಥರ ಬಿಟ್ಟಿದ್ರು. ಚೆನ್ನಾಗಿತ್ತು ಅದು ನೋಡೋಕ್ಕೆ ಕೂಡ. ಹಾಗೆ ಇಲ್ಲಿ ಈ ಥರ ಟಾಪ್ಸ್ ಅಂದರೆ ಇದು ಸೆಮಿ ಸ್ಟಿಚ್. ಇದು ತುಂಬ ಚೆನ್ನಾಗಿತ್ತು. ಅವರೆಷ್ಟು 2000 ಸಮಥಿಂಗ್ ಅಂತ ಹೇಳಿದರು. ಆಫರಲ್ಲಿ 1500 ಸಮಥಿಂಗ್ ಏನೋ ಹೇಳಿದರು ಇದಕ್ಕೆ. ಡ್ರೆಸ್ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು ಇದು. ಹಾಗೆ ನಾನು ಕೂಡ ನೋಡ್ತಾ ಇದ್ದೆ. ಕಲರ್ ಕಲೆಕ್ಷನ್ ಕೂಡ ಇತ್ತು ಚೆನ್ನಾಗಿ. ಅವರು ಕೂಡ ತೋರಿಸ್ತಾ ಇದ್ರು ಚೆನ್ನಾಗಿ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಲೆಕ್ಷನ್ ಇತ್ತು ಇಲ್ಲಿ. ಫಸ್ಟಲ್ಲೇ ಇತ್ತು. ಇದು ನೋಡಿ, ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನಾನೊಂದು ಸ್ವಲ್ಪ ಓದಲ್ಲೆಲ್ಲ ಬ್ಲ್ಯಾಕ್ ಕಲರ್ ನೋಡೋದು ಒಂದು ಸ್ವಲ್ಪ ಜಾಸ್ತಿ. ನನ್ನ ಕಣ್ಣಿಗೆ ಅದೇ ಸ್ವಲ್ಪ ಬೀಳುತ್ತೆ ಬ್ಲ್ಯಾಕು. ನನ್ನ ಹತ್ರ ಡ್ರೆಸ್ ಕೂಡ ಅಷ್ಟೇ ಬ್ಲ್ಯಾಕ್ ಕಲರಲ್ಲಿ ತುಂಬ ಇದೆ.
ಹಾಗೆ ನೋಡಿ ತೋರಿಸ್ತಾ ಹೋಗ್ತೀನಿ. ಈ ಥರ ಎಲ್ಲ ಶಾಪ್ಗಳಿತ್ತು ಅಲ್ಲೇ. ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಲ್ಲೆಲ್ಲ ನೋಡಿಕೊಂಡು ನಾವು ಈ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಶೂಸ್ಗಳಿತ್ತು. ಶೂಸ್ಗಳೆಲ್ಲ ಇದು ಹ್ಯಾಂಡ್ ಕ್ರಾಫ್ಟು. ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಕಲೆಕ್ಷನ್ ಇದೆ ಅಂತ. ನಾನು ಕೂಡ ನೋಡ್ತಾ ಇದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಕಲೆಕ್ಷನ್ ಇತ್ತು. ಕಲರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲೂ ಕೂಡ ನೋಡಿದ್ವಿ. ಹಾಗೆ ನೆಕ್ಸ್ಟಿಗೆ ನಾವು ಮುಂದೆ ಹೋದ್ವಿ. ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಗ್ರೌಂಡಲ್ಲೆಲ್ಲ ನೋಡಾಯಿತು. ಫಸ್ಟ್ ಫ್ಲೋರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ನೋಡೋಣ ಅಂತ. ಫುಲ್ ಇವತ್ತು ಬಂದಿರೋದೇ ಮಾಲೆಲ್ಲ ಫುಲ್ ಸುತ್ತಾಡೋಕ್ಕೆ, ಹಾಗಾಗಿ ಎಲ್ಲ ಕಡೆನೂ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ನಾವು ಮ್ಯಾಕ್ಸಿಗೆ ಬಂದ್ವಿ ಸ್ವಲ್ಪ ಬಟ್ಟೆ ನೋಡೋಣ ಅಂತ. ಹಾಗೆ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಇವಾಗ ಸ್ಲಿಪ್ಪರ್ ಸೆಕ್ಷನ್ ಹತ್ರ ಬಂದ್ವಿ. ಅಲ್ಲೇ ಚೆನ್ನಾಗಿತ್ತು ಸ್ಲಿಪ್ಪರ್ ಕಲೆಕ್ಷನ್ ಕೂಡ. ನನಗೆ ಬೇಡ ಆಗಿತ್ತು ಸ್ಲಿಪ್ಪರ್, ಹಾಗಾಗಿ ನನ್ನ ಹಸ್ಬೆಂಡ್ ನೋಡ್ತಾ ಇದ್ರು. ಅವ್ರಿಗೆ ನೋಡೋಣ ಅಂತ ಅವರಿಗೊಂದು ಇಷ್ಟ ಆಯಿತು, ಬಟ್ ಅವ್ರ ಸೈಜ್ ಸ್ಲಿಪ್ಪರ್ ಸಿಗಲಿಲ್ಲ, ಹಾಗಾಗಿ ತಗೊಳಕ್ಕಾಗಲಿಲ್ಲ. ನಾವು ಬಂದ್ವಿ ಅಲ್ಲಿಂದ. ಹಾಗೆ ನಾವೀಗ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿದರು. ಹಾಗಾಗಿ ಮೂವಿಗೆ ಹೋಗೋಣ ಅಂತ ಯಾವುದೆಲ್ಲ ಇದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ವಿ. ಪುಷ್ಪ ಇದೆ ಅಂತ ಗೊತ್ತಿತ್ತು. ಹಾಗೆ ಹೋಗೋಷ್ಟೊತ್ತಿಗೆ ಇಲ್ಲಿಂದ ಮೇಲಿಂದ ನೋಡಿ ಕ್ರಿಸ್ಮಸ್ ಟ್ರೀ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಹೈಟಲ್ಲಿದೆ. ಮೇಲಿಂದ ಈ ಥರ ಕಾಣ್ತಾ ಇತ್ತು. ಅದನ್ನು ಒಂಚೂರು ತೋರಿಸ್ದೆ ನಿಮಗೆ. ಈಗ ನಾವು ಬಂದ್ವಿ ಯಾವುದೆಲ್ಲ ಮೂವಿ ಇದೆ ಅಂತ ನೋಡೋಣ ಅಂತ. ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು. ಪುಷ್ಪ ಎಲ್ಲ ಇತ್ತು, ಅದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಇದ್ದಿದ್ದು 4:15ಗೆ. ಆವಾಗ ನೋಡೋಣ ಅಂತ ನಾವು ಮತ್ತೆ ಮಾಲ್ ಹತ್ರ ಹೋದ್ವಿ. ಹಾಗೆ ಯಾವುದೆಲ್ಲ ರಿಲೀಸಿಗಿದೆ ಅಂತ ನೋಡ್ತಾ ಇದ್ವಿ. ಮ್ಯಾಕ್ಸಿಗಂತೂ ಹೋಗಲೇಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಾತಾಡಿದ್ವಿ. ಅದು ಡಿಸೆಂಬರ್ 25th ರಿಲೀಸ್ ಇತ್ತು. ನೆಕ್ಸ್ಟು UI ಕೂಡ ಇತ್ತು, ಉಪ್ಪಿ ಸರ್ದು. ಅದೂ ಚೆನ್ನಾಗಿದೆ, ಅದಕ್ಕೂ ಟೈಮ್ ಆದರೆ ಬರೋಣ ಅಂತ ಮಾತಾಡಿದ್ವಿ. ನೆಕ್ಸ್ಟೇ ಬಂದರೆ ಆಯಿತು ಬಿಡು, ಈಗ 4:15ಗೆ ಟೈಮ್ ಆದರೆ ಹೋಗೋಣ ಅಲ್ಲಿಗೆ ಅಂತ ಹೇಳಿದ್ವಿ. ಬಟ್ ನಾವು ಬರಲಿಲ್ಲ. ನಾವು ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಇವಾಗ ಮಧ್ಯಾಹ್ನದ ಲಂಚ್ ಟೈಮ್ ಕೂಡ ಆಗಿತ್ತು, ಹಾಗಾಗಿ ಏನಾದರೂ ತಿನ್ಕೊಳ್ಳೋಣ ಅಂತ ಈ ಫುಡ್ ಕೌಂಟರ್ ಹತ್ರ ಬಂದ್ವಿ. ಇವತ್ತು ನಾವು ನಾನ್ ವೆಜ್ ಏನು ತಿನ್ನಲ್ಲ, ಪ್ಯೂರ್ ವೆಜ್ ಇವತ್ತೊಂದು ದಿನ. ಹಾಗಾಗಿ ವೆಜ್ ಐಟಮ್ಸ್ ಹೋಟೆಲ್ ಏನೆಲ್ಲ ಇದೆ ಅಂತ ಒಂದು ಕಡೆಯಿಂದ ನೋಡ್ತಾ ಹೋದ್ವಿ. ಲಾಸ್ಟ್ ತನಕ ನೋಡಿದ್ವಿ. ನೆಕ್ಸ್ಟ್ ಅಲ್ಲೊಂದು ಉಡುಪಿ ಹೋಟೆಲ್ ಅಂತ ಇತ್ತು, ಹಾಗಾಗಿ ಇಲ್ಲೇ ಟ್ರೈ ಮಾಡೋಣ ಅಂತ ನಾವು ಉಡುಪಿ ಹೋಟೆಲ್ಗೆ ಬಂದ್ವಿ. ನಾವು ಹೋಟೆಲ್ಗೆ ಹೋದಾಗ ಜಾಸ್ತಿ ಮಸಾಲೆ ದೋಸೆನೇ ತೊಗೊತೀನಿ. ಇವತ್ತೇನಾದರೂ ಸಮಥಿಂಗ್ ಸ್ಪೆಷಲ್ ಟ್ರೈ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡಿದ್ವಿ. ಹಾಗಾಗಿ ಎಲ್ಲ ಇಲ್ಲೇ ಫ್ರಂಟಲ್ಲೇ ಇಟ್ಟಿದ್ರು ಏನೆಲ್ಲ ಐಟಮ್ಸ್ ಇದೆ ಅಂತ. ನಾವು ಕೂಡ ನೋಡಿದ್ವಿ. ಏನು ಆರ್ಡ್ರ್ ಮಾಡೋಣ ಅಂತ ಮಾತಾಡಿದಾಗ ಮೆನು ನೋಡ್ತಿರುವಾಗ ಮಸಾಲೆ ದೋಸೆ ಸ್ಕಿಪ್ ಮಾಡಿ ಬೇರೆದೇನಾದರೂ ಆರ್ಡ್ರ್ ಮಾಡೋಣ ಅಂತ ಮಾತಾಡಿದ್ವಿ. ಅಲ್ಲಿ ನೋಡ್ತಿರ್ಬೇಕಾದ್ರೆ ರವೆ ಮಸಾಲೆ ದೋಸೆ ಅಂತ ಇತ್ತು. ನಾನು ರವೆ ಮಸಾಲೆ ದೋಸೆನ ಯಾವತ್ತೂ ಟ್ರೈ ಮಾಡಿಲ್ಲ, ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ. ರವೆ ದೋಸೆ ತಿಂದಿದ್ದೀನಿ, ಬಟ್ ರವೆಯಲ್ಲಿ ಮಸಾಲೆ ದೋಸೆ ತಿಂದಿರಲಿಲ್ಲ. ಹಾಗಾಗಿ ಅದನ್ನು ಒಂದ್ಸತಿ ಟ್ರೈ ಮಾಡೋಣ ಅಂತ ರವೆ ಮಸಾಲೆ ದೋಸೆ ಒಂದು ಆರ್ಡ್ರ್ ಮಾಡಿದ್ವಿ. ಹಾಗೆ ಇನ್ನೊಂದು ಮಿಕ್ಸ್ ಕಾಂಬೋ ಅಂತ ಇತ್ತು, ಅದನ್ನು ಒಂದು ಟ್ರೈ ಮಾಡೋಣ ಅಂತ ನೋಡಿದ್ವಿ. ಅದರಲ್ಲೆಲ್ಲದು ನೂಡಲ್ಸು, ಫ್ರೈಡ್ ರೈಸು, ಆ ಥರ ಎಲ್ಲ ಮೋಮೋಸ್ ಆ ಥರ ಇತ್ತು. ಅದನ್ನು ಟ್ರೈ ಮಾಡೋಣ ಅಂತ ಅದನ್ನೊಂದು ಆರ್ಡ್ರ್ ಮಾಡಿ ಬಂದು ಕೂತ್ವಿ. ಅವ್ರು ಆಗೋಕ್ಕೂ ಅಲ್ಲಿ ಕರೀತಾರೆ. ಹಾಗೆ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಲ್ಲಿ ಬಂದು ಎಲ್ಲ ಟೇಬಲ್ನ ಕೂಡ ಕ್ಲೀನ್ ಮಾಡಿದರು. ತುಂಬ ಜನ ಈ ಫುಡ್ ಕೌಂಟರ್ ಹತ್ರ ಎಲ್ಲ ತುಂಬ ಜನ ಇರ್ತಾರಲ್ಲ. ಆ್ಯಕ್ಚುಲಿ ನನಗೆ ಹೊರಗೆ ಹೋದಾಗ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಶೈ ಆಗುತ್ತೆ. ಈ ಥರ ಎಲ್ಲ ಮನೆಯೊಳಗೆ ಎಷ್ಟಾದರೂ ವೀಡಿಯೋ ಮಾಡ್ಕೊತೀನಿ, ಅಂದರೆ ನಾವು ವೀಡಿಯೋ ಮಾಡ್ತಿರೋತ್ತಿಗೆ ಯಾರಾದರೂ ನಮ್ಮನ್ನೇ ನೋಡ್ತಿರ್ತಾರಲ್ವ, ಆಗ ಒಂದು ಸ್ವಲ್ಪ ಶೈ ಫೀಲ್ ಆಗುತ್ತೆ. ಚಟ್ನಿ ಎತ್ಕೋ, ಚಟ್ನಿ ಟ್ರೈ ಮಾಡ್ತಿರೋದು ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆಯಾ? ಹಾಗೆ ನಾವು ನೆಕ್ಸ್ಟು ಮಿಕ್ಸಡ್ ಕಾಂಬೋ ಆರ್ಡ್ರ್ ಮಾಡಿದ್ವಿ. ಅದು ಕೂಡ ರೆಡಿಯಾಗಿತ್ತು. ನನ್ನ ಹಸ್ಬೆಂಡ್ ಹೋಗಿ ತಂದರು.
ಹಾಗೆ ಕಾಂಬೋದಲ್ಲಿ ಯಾವುದೆಲ್ಲ ಐಟಮ್ಸ್ ಇತ್ತು ಅಂತ ಹೇಳಿದರೆ, ಫ್ರೈಡ್ ರೈಸ್ ಒಂದಿತ್ತು, ಹಾಗೆ ನೂಡಲ್ಸ್ ಇತ್ತು, ನೆಕ್ಸ್ಟ್ ಒಂದು ಪನ್ನೀರ್ ಗ್ರೇವಿ ಇತ್ತು, ಕೇಸರಿ ಬಾತ್ ಇತ್ತು, ಹಾಗೆ 2 ಫ್ರೈಡ್ ಮೋಮೋಸ್ ಇತ್ತು, ನೆಕ್ಸ್ಟ್ ಒಂದು ಸಾಸ್ ಇತ್ತು. ಇಷ್ಟಿತ್ತು ಈ ಕಾಂಬೋದಲ್ಲಿ. ನಾವು ಫಸ್ಟು ಈ ಮಸಾಲೆ ದೋಸೆನ ತಿಂದಾದಮೇಲೆ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಹಾಗೆ ಮಸಾಲೆ ದೋಸೆಗೆ ಒಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಕರಿ ಕೊಟ್ಟಿದ್ರು, ಅದು ಮಾತ್ರ ತುಂಬ ಚೆನ್ನಾಗಿತ್ತು ಆ ಕರಿ. ಫ್ರೈಡ್ ರೈಸ್ ಇದನ್ನು ಟೇಸ್ಟ್ ಮಾಡ್ತೀನಿ. ವೆಜ್ ಫ್ರೈಡ್ ರೈಸ್, ವೆಜ್ಜು ನಾನ್ ವೆಜ್ ತಿನ್ನಲ್ಲ, ಆಗದ ಫುಲ್ಲೆಲ್ಲ ವೆಜ್ಜೇ ತಗೊಂಡು ಜಾಲಿ ಜಾಲಿ. ಇವತ್ತು ವೆಜ್ ಫುಲ್ ವೆಜ್ ಫುಲ್ ಖಾಲಿ. ಮೊಮೋಸ್ ಮತ್ತೆ ಎಲ್ಲದೂ ತಿಂದು ನೋಡ್ತೀನಿ. ಇದು ನೋಡ್ತೀನಿ ನೂಡಲ್ಸ್, ಸಾಸು ಪನ್ನೀರ್ ಮತ್ತು ಇದಿತ್ತು ಅಲ್ವಾ, ಪನ್ನೀರ್ ಟಿಕ್ಕನ್ನ ಇರುತ್ತಲ್ಲ, ಯಮ್ಮಿಯಾಗಿ ಕಾಣ್ತಿದೆ, ಚೆನ್ನಾಗಿದೆ, ತಿಂತೀನಿ. ಮೋಮೋಸ್ ಟೇಸ್ಟ್ ಮಾಡ್ತಿದ್ದೀನಿ. ಅದು ಟಿಪ್ ಯಾವುದಕ್ಕೆ ಔಟ್ಫಿಟ್ ಮಾಡ್ತಿದ್ದೀನಿ ನಾನು. ಚೆನ್ನಾಗಿದೆ, ಅಷ್ಟೇನಿಲ್ಲ. ಎಲ್ಲ ಆಯ್ತಾ? ರೈಸ್ ಐಟಮ್ಸ್ ಚೆನ್ನಾಗಿದೆ. ಕೇಸರಿ ಬಾತನ ಕೇಸರಿ ಬಾತ್ ತಿಂದಿದ್ದೀನಿ. ನಿಮಗೆ ಹೇಳೋಕ್ಕಂತ ಒಂದೊಂದೇ ನೋಡೋದು ಟೇಸ್ಟ್ ಮಾಡ್ತಾ ಇದ್ದೀನಿ. ನೂಡಲ್ಸ್ ಚೆನ್ನಾಗಿದೆ. ಆಯ್ತಾ? ಟೇಸ್ಟ್ ಮಾಡ್ತೀರಾ? ಆಯಿತಾ? ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡ್ತಿರ್ತೀವಿ. ಎಲ್ಲೋದ್ರೂ ಹಾಗೆ ಒಂದೇ ತೊಗೊಳೋದ್ರೂ ಶೇರ್ ಮಾಡ್ಕೊಂಡು ತಿನ್ನೋದು. ಅಲ್ಲೊಂದು ಮಸಾಲೆ ದೋಸೆ ಟ್ರೈ ಮಾಡಿದ್ವಿ, ಹಾಗೆ ಈಗ ನೂಡಲ್ಸ್ ಟ್ರೈ ಮಾಡ್ತಾಯಿದ್ದೀವಿ. ಕೇಸರಿ ಬಾತ್ ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಗ 4th ಫ್ಲೋರಿಗೆ ಬಂದ್ವಿ. ಅಲ್ಲೇ ಸ್ವಲ್ಪ ಸ್ಪಾರಿಗೆ ಹೋಗಿ ಬರೋಣ ಅಂತ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಹಾಗೆ ನನ್ನ ಹಸ್ಬೆಂಡ್ ಲೈಮ್ ಸೋಡಾ ಕುಡಿಯೋಣ ಅಂತ ಹೇಳಿದರು. ನನಗೆ ಇದೆಲ್ಲ ಅಷ್ಟು ಲೈಕ್ ಆಗಲ್ಲ, ಹಾಗಾಗಿ ನನಗೆ ಬೇಡ ನೀವು ಕುಡೀರಿ ಅಂತ ಹೇಳಿದೆ. ಅವ್ರು ಕೂಡ ಹೇಳಿದರು ಲೈಮ್ ಸೋಡಾ. ಅವ್ರು ಕುಡಿತಿದ್ರಲ್ಲ, ನನಗೂ ಒಂದು ಸ್ವಲ್ಪ ಟೇಸ್ಟ್ ಮಾಡುವಂತ ಕೊಟ್ಟರು. ನನಗೆ ಸೋಡಾ ಎಲ್ಲ ಕುಡಿದ್ರೆ ಒಂದು ಸತಿ ಕುಡಿಯೋಕ್ಕಷ್ಟು ಇದಾಗಲ್ಲ, ಹಾಗೆ ನನಗೆ ಅಷ್ಟು ಅದು ಇಷ್ಟನೂ ಕೂಡ ಆಗಲ್ಲ. ಅಲ್ಲಿಂದ ಕುಡಿದು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಇವತ್ತೆಲ್ಲ ಈ ಸ್ಪಾರ್ ಒಳಗೆ ಬಂದ್ವಿ. ಎಲ್ಲ ಪ್ಲೇಟ್ಸ್ಗಳು ಚೆನ್ನಾಗಿತ್ತು, ಎಲ್ಲ ಯೂನಿಕ್ ಆಗಿತ್ತು. ಕೆಲವೊಂದೆಲ್ಲ ಬೈ 1 get 3 ಫ್ರೀ ಅಂತ ಇತ್ತು, ಹಾಗೆ ನಾನು ಕೂಡ ನೋಡ್ತಾ ಇದ್ದೆ. ಇದೊಂದು ಪ್ಲೇಟ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ. ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ನಾನು ಮಾರ್ಟ್ ಆಗಿರಲಿ ಅಥವಾ ಮಾಲ್ ಆಗಿರಲಿ ಬಂದರೆ ಸ್ವಲ್ಪ ಈ ಥರದ್ದನ್ನು ವ್ಲಾಗ್ ಮಾಡೋಕ್ಕೆಲ್ಲ ಚೆನ್ನಾಗಿ ಕಾಣುತ್ತಲ್ಲ ಅಂತ ಪ್ಲೇಟ್ಸ್ನ ನೋಡ್ತೀನಿ. ನನಗಿದು ಇಷ್ಟ ಆಯಿತು, ಆದರೆ ಈಗ ತೊಗೊಂಡು ಬಂದಿರೋ ಪ್ಲೇಟ್ಸೇ ಜಾಸ್ತಿ ಇದೆ, ಹಾಗಾಗಿ ಈ ಸತಿ ತೊಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಪ್ಲೇಟ್ಸ್ನ ನೋಡೋಣ ಅಂತ ಈಗ ನೋಡ್ಕೊಂಡು ಬಂದಿದ್ದೀನಿ. ಈಗ ಡ್ರೆಸ್ ಸೆಕ್ಷನ್ ಹತ್ರ ಬಂದ್ವಿ. ನನ್ನ ಹಸ್ಬೆಂಡಿಗೆ ಟೀ ಶರ್ಟ್ ನೋಡೋಣ ಅಂತ. ಅವ್ರು ಏನಂತ ನೀವೇ ನೋಡಿ. ನಾನು ನೀನು ಇಬ್ಬರು ಅಂತ ಇಬ್ಬರು ಆಗ್ತೀವಲ್ಲ. ಈ ಥರ ಹಾಕು ಚೆನ್ನಾಗಿ ಕಾಣಿಸುತ್ತೆ. ಜೀನ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ನಿಜ. ಟೀ ಶರ್ಟ್ ತಗೊಳ್ರಿ ಚೆನ್ನಾಗಿದೆ ಅಂತ ಹೇಳಿದರೆ, ನೀನೇ ತಗೋ ನೀನೊಂದು ತೊಗೊಬಿಡೋಣ, ಜೀನ್ಸಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಕಾಮಿಡಿ ಮಾಡ್ತಾಯಿದ್ರು. ಹಾಗಾಗಿ ಆ ಟೀ ಶರ್ಟ್ ಬೇಡ ಅಂತ ಅಲ್ಲಿಂದ ಬಂದ್ವಿ. ಹಾಗೆ ಹಾಫ್ ಸ್ಲೀವ್ ಶರ್ಟ್ ನೋಡೋಣ ಅಂತ ಬಂದ್ವಿ. ಇದು ಚೆನ್ನಾಗಿತ್ತು ಕಲೆಕ್ಷನ್ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ಅವರಿಗೊಂದು 2 ತೊಗೊಂಡ್ವಿ. ಹಾಗೆ ಇಲ್ಲಿ ತರಕಾರಿ ನೋಡೋಣ ಅಂತ ಬಂದೆ. ನನಗೆ ಮಶ್ರೂಮ್ ಬೇಕಾಗಿತ್ತು, ಹಾಗಾಗಿ ಮಶ್ರೂಮ್ ತೊಗೊಂಡೆ. ಇಲ್ಲಿ ನೋಡಿ, ಇದೊಂದು ಫ್ರೂಟ್, ಇದು ಜಪಾನಲ್ಲಿ ಜಾಸ್ತಿ ಸಿಗುತ್ತಂತೆ. ನಾನೊಬ್ರದ್ದು ವ್ಲಾಗ್ ನೋಡ್ತೀನಿ, ಅವರು ಜಪಾನಿಂದ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅವ್ರು ಹೇಳ್ತಾಯಿದ್ರು ಇದು ಎಲ್ಲರ ಮನೇಲಿ ಜಪಾನಲ್ಲಿ ಮನೆ ಮುಂದೆನೇ ಈ ಗಿಡ ನೆಟ್ಟಿರ್ತಾರೆ, ಇವಾಗಂತೂ ಎಲ್ಲರ ಮನೆ ಮುಂದೆನೂ ಈ ಹಣ್ಣು ಬಿಟ್ಟಿದೆ ಅಂತ. ಹಾಗಾಗಿ ನನಗೆ ಈ ಹಣ್ಣು ನೋಡೋಷ್ಟೊತ್ತಿಗೆ ಅವ್ರದ್ದೇ ನೆನಪಾಯಿತು. ಹಾಗೆ ಮಶ್ರೂಮ್ ಕೂಡ ತೊಗೊಂಡೆ. ಈ ಥರದೊಂದು ಮಶ್ರೂಮ್ ತೊಗೊಂಡೆ, ಬಟನ್ಸ್. ನೆಕ್ಸ್ಟು ಈ ಮಶ್ರೂಮ್ ಕೂಡ ತೊಗೊಂಡು ಇಲ್ಲಿಂದ ಬಂದ್ವಿ. ಹಾಗೆ ನನಗೊಂದು ಬೆಡ್ ಸ್ಪ್ರೆಡ್ ಬೇಕಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೆ. ಇಲ್ಲೊಂದು ಬೆಡ್ ಸ್ಪ್ರೆಡ್ ಕೂಡ ಒಂದು ತೊಗೊಂಡೆ. ಹಾಗೆ ಶಾಂಪು ಕೂಡ ಬೇಕಾಗಿತ್ತು, ಅದನ್ನು ತೊಗೊಂಡು ಇಲ್ಲಿಂದ ಈಗ ಎಲ್ಲ ಶಾಪಿಂಗ್ ಮಾಡಿದ್ವಿ. ಏನೆಲ್ಲ ಬೇಕಾಗಿತ್ತು ಅದೆಲ್ಲ ತೊಗೊಂಡು ಈಗ ಬಿಲ್ಲಿಂಗ್ ಮಾಡಿಸಿದ್ವಿ. ಬಿಲ್ಲಿಂಗ್ ಕೂಡ ಆಯಿತು. ಈಗ ಎಲ್ಲ ಒಂದು ಕವರಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ.
ಮುಗಿತು ಸಾಕು. ಎಲ್ಲ ಮುಗಿಸಿ ಹೊರಟ್ವಿ. ಪಾರ್ಕಿಂಗ್ ಹತ್ರ ಸೈನ್ ಆಗ್ತಾ ಇದ್ದಾರೆ. ಈಗ ಹೋಗ್ತೀವಿ. ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ 5 ಗಂಟೆಗೆ ಮನೆಗೆ ಹೊರಟಿದ್ದೀವಿ. ಹಾಗೆ ನಿಮಗೂ ಕೂಡ ತೋರಿಸಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಇವತ್ತು ನಾನು ಡಾರ್ಕ್ ಪರ್ಪಲ್ ಹಾಕಿದ್ದೀನಿ, ಅವರು ಲೈಟ್ ಪರ್ಪಲ್ ಟೀ ಶರ್ಟ್ ಹಾಕಿದ್ದಾರೆ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಬೆಳಗ್ಗೆ ಬಂದಿದ್ವಿ, ಇವಾಗ ಟೈಮ್ 5 ಗಂಟೆ ಆಗಿದೆ. ಶಾಪಿಂಗ್ ಇತ್ತಲ್ಲ, ಹಾಗೆ ಸ್ವಲ್ಪ ಟೈಮ್ ಹೋಯಿತು. ಹಾಗೆ ನಾವೆಷ್ಟೇ ಬೇಗ ಹೋಗಬೇಕು ಅಥವಾ ಬೇಗ ಬರಬೇಕು ಅಂದರೆ ಆಗಲ್ಲ, ಟೈಮ್ ಆಗೋದೇ ಗೊತ್ತಾಗಲ್ಲ. ನಮಗೆ ಸುತ್ತ ಇಷ್ಟು ಟೈಮ್ ಆಗಿದೆ ಅಂತ ಗೊತ್ತಾಗಲ್ಲ. ಹಾಗೆ ಸಿಟಿ ಸೆಂಟರ್ ಮಾಲಲ್ಲಿ ಎಲ್ಲ ಕ್ರಿಸ್ಮಸ್ ಆಫರ್ ತುಂಬ ಇತ್ತು. ಪ್ರೈಸ್ ಎಲ್ಲ ಜಾಸ್ತಿನೇ, ಅದರಲ್ಲಿ ಒಂದು ಸ್ವಲ್ಪ ಆಫರ್ಸ್ ಇತ್ತು. ಹಾಗೆ ತುಂಬ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಅಲ್ಲಿ ಸ್ವಲ್ಪ ಫೋಟೋಸ್ ಹಾಗೆ ವೀಡಿಯೋಸ್ ಎಲ್ಲ ತಗೊಂಡಿದ್ದೀವಿ. ಹಾಗೆ ಈಗಾಗಲೇ ನೀವು ನೋಡಿರ್ತೀರ ಹೇಗಿತ್ತು ಅಂತ. ಈ ಸಿಟಿ ಸೆಂಟರ್ ಮಾಲಲ್ಲಿ ಕ್ರಿಸ್ಮಸ್ಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಫ್ರಂಟಲ್ಲೇ ಒಂದು ದೊಡ್ಡದು ಸಾಂತಾ ಕ್ಲಾಸ್ದು ಒಂದು ಗೊಂಬೆ, ಅದು ಕೂಡ ಚೆನ್ನಾಗಿತ್ತು. ನೋಡೋಕ್ಕೆ ಅಟ್ರಾಕ್ಟ್ ಆಗುತ್ತೆ, ನೋಡೋಕ್ಕೆ ಗೊತ್ತಾಗುತ್ತೆ ಓ ಕ್ರಿಸ್ಮಸ್ ಡೆಕೋರೇಷನ್ ಅಂತ. ಹಾಗೆ ಒಳಗೆ ಕೂಡ ಅಷ್ಟೇ ಒಂದು ಕ್ರಿಸ್ಮಸ್ ಟ್ರೀಯಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಅದು ಕೂಡ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲೂ ಕೂಡ ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ಎಲ್ಲರೂ ಬಂದವರೆಲ್ಲ ಈ ಡೆಕೋರೇಷನ್ ಸುತ್ತಮುತ್ತನೇ ಫುಲ್ ಕವರ್ ಆಗಿಬಿಟ್ಟಿರ್ತಾರೆ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕ್ಕೆ. ನಾವು ಅದೇ ಥರ, ಅದು ಒಂಥರ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ನಮಗೆ. ಬೇರೆ ಎಲ್ಲೂ ಹೋಗೋಕ್ಕೂ ಅಷ್ಟು ಮನಸ್ಸಾಗಲ್ಲ. ಸ್ಟಾರ್ಟಿಂಗಲ್ಲಿ ಫಸ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ಬೇರೆ ಏನಾದರೂ ಶಾಪಿಂಗ್ ಏನಾದರೂ ಇದ್ದರೆ ನೆಕ್ಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಹಾಗೆ ಅಲ್ಲೇ ಒಂದು ಸ್ವಲ್ಪ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಕೂಡ. ಫಸ್ಟ್ ಫ್ಲೋರಲ್ಲಿ ಅದೆಲ್ಲ ಇತ್ತು, ಗ್ರೌಂಡ್ ಫ್ಲೋರಲ್ಲೆಲ್ಲ ಡೆಕೋರೇಷನ್ ಚೆನ್ನಾಗಿತ್ತು. ಹಾಗೆ ಡ್ರೈವಿಂಗ್ ಮಾಡ್ತೀಯ ಅಂತ ಕೇಳಿದರು ಹಸ್ಬೆಂಡ್. ನಾನು ಒಂದು ಸ್ವಲ್ಪ ಡ್ರೈವಿಂಗ್ ಮಾಡೋಣ ಅಂತ ನಾನು ಕೂಡ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ಖುಷಿ ಆಗ್ತಾಯಿತ್ತು ಡ್ರೈವಿಂಗ್ ಮಾಡೋಕ್ಕೆ. ಫಸ್ಟಿಗೆ ಸ್ಟಾರ್ಟಿಂಗೆಲ್ಲ ಬರ್ತಾ ಇರಲಿಲ್ವಲ್ಲ, ಇವಾಗ ಪರ್ಫೆಕ್ಟ್ ಆಗಿದ್ದೀನಿ, ಅದೊಂದು ಖುಷಿ. ನನ್ನದು ಡ್ರೀಮ್ ಅಂತಲೇ ಹೇಳ್ಬೋದು ಈ ಥರ ಡ್ರೈವಿಂಗ್ ಮಾಡಬೇಕು ಸೇಫ್ಟಿಯಾಗಿ ಅಂತ. ಇವಾಗ ಪರ್ಫೆಕ್ಟಾಗಿ ಡ್ರೈವಿಂಗ್ ಎಲ್ಲ ಕಲ್ತಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ದೂರ ಓಡಿಸಿ ಮನೆ ತನಕ ಹೋದೆ. ಹಾಗೆ ಇವತ್ತಿನ ವ್ಲಾಗ್ನ ಅಷ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.